ಸುಮಾರು ಒಂದು ತಿಂಗಳಾಯ್ತು ನಮ್ಮ ಕರ್ನಾಟಕದಲ್ಲಿ ಆಟೋ ಗ್ಯಾಸ್ ಸಂಬಂಧ ಆಟೋದವ್ರು ಎಷ್ಟು ಕಷ್ಟಪಡಕತ್ತಾರ ಅಂತಂದ್ರೆ ಅದು ಆಟೋದವ್ರಿಗೆ ಮಾತ್ರ ಗೊತ್ತು. ಯಾಕಂದ್ರೆ ಈಗ ಒಂದು ದಿನ ನಾವು ದುಡಿದು ಬಿಟ್ಟು ಒಂದು ದಿನ ಪಾಳೆ ಹಚ್ಚಿ ಹೊಳ್ಳಿ ಗ್ಯಾಸ್ ಹಾಕ್ಸ್ಕೋಬೇಕು ನಾವು. ಮತ್ತೆ ಮರನೇ ದಿನ ಅದನ್ನ ದುಡಿಬೇಕು, ಮತ್ತೆ ಮರನೇ ದಿನ ಗ್ಯಾಸ್ ಹಾಕ್ಸ್ಬೇಕು, ಒಂದು ದಿನ ನಾವು ಪಾಳೆ ಹಚ್ಬೇಕು. ಹಿಂಗಾದ್ರೆ ಮನೆಯೊಳಗೆ ಮಕ್ಕಳು ಹೆಣ್ರು ಎಲ್ಲ ಹೆಂಗ್ ಜಪಾನ್ ಆಗ್ತೈತಿ, ಏನೂ ನಡೆಯವಲ್ದು, ಮನೆ ಒಟ್ಟೆ ನಡಿವಲ್ದು ಯಾರ್ದು. ಹಿಂಗಾಗಿ ಆಟೋದವ್ರಿಗೆ ಭಾಳ ತೊಂದ್ರೆ ಬಂದೈತಿ. ಇದಕ್ಕೆ ಯಾವ ಗೌರ್ಮೆಂಟ್ ಬಂದ್ ನೋಡಿಲ್ಲ, ಯಾವ ಸರ್ಕಾರನು ಬಂದ್ ನೋಡ್ಲಿಲ್ಲ. ನಾವು ಹೋರಾಟ ಮಾಡಿದ್ವಿ, ತಹಸೀಲ್ದಾರ್ ಮನೆಗೆ ಹೋಗಿ ಕಚೇರಿ ಕೊಟ್ವಿ, ಮನವಿ ಕೊಟ್ಟರು ಯಾರು ಏನು ಮಾಡಿಲ್ಲ. ನಮ್ಗ ಇವತ್ತು ಆಧಾರ ಆಗಿ ನಿಂತಾರ ಅಂತಂದ್ರೆ ನಮ್ ಧ್ರುವ ಸರ್ಜಾ ಬಾಸ್ ಅವ್ರು ನಿಂತಾರ. ನಾವು ಅವ್ರಿಗೆ ಭಾಳ ಅಂದ್ರೆ ಭಾಳ ಹೆಮ್ಮೆ ಪಡ್ತೇವೆ. ಬಡವರ ಬಂಧು ಅಂತ ಹೇಳ್ಬೋದು ನಾವು ಧ್ರುವ ಸರ್ಜಾ ಅವ್ರನ್ನ. ನಮಗ್ ಭಾಳ ಅಂದ್ರೆ ಭಾಳ ಹೆಲ್ಪ್ ಮಾಡ್ಯಾರ. ನಮಗಂತ ಅಲ್ಲ, ಬೆಂಗಳೂರು ಹೋಗು 25 ಲಕ್ಷ ಕೊಟ್ಟಾರ, ಇಲ್ಲಿ ಹುಬ್ಬಳ್ಳಿ ಒಳಗೆ 5 ಲಕ್ಷ ರೂಪಾಯಿ ಆಟೋ ಗ್ಯಾಸ್ಗೆ ಕೊಟ್ಟಾರ ಅವರು. ಪ್ರತಿಯೊಂದು ಗಾಡಿಗೂ ನಮ್ಗ ಏನು ಕಷ್ಟ ಇಲ್ಲ. ಪಾಳೆ ಹಚ್ಚಿ ಸರಿ ಸುಮಾರು ಒಂದು ಇವತ್ತು ಏನಿಲ್ಲ ಅಂದ್ರೂ ಒಂದು 400-500 ಗಾಡಿಗೆ ನಾವು ಆಟೋ ಗ್ಯಾಸ್ ಹಾಕಿಸ್ಕೊಂಡಿವಿ. ಫ್ರೀ ಒಳಗ ನಮ್ಗೆ ಗ್ಯಾಸ್ ಹಾಕ್ಸ್ಯಾರ ಅವರು. ಪ್ರತಿಯೊಂದು ಗಾಡಿಗೂ ಫ್ರೀ ಗ್ಯಾಸ್ ಹಾಕ್ಸ್ಯಾರ. ನಾವ್ ಇವತ್ತು ಅವ್ರು ಮಾಡಿದ್ದಂತ ಉಪಕರಣ ಅವ್ರು 300 ರೂಪಾಯಿ ನಮಗೆ ಗ್ಯಾಸ್ ಹಾಕ್ಸ್ಯಾರ ಅಂತಂದ್ರೆ ನಾಳೆ ಅದು ನಮ್ಗೆ ದುಡಿಮೆ ಒಳಗ ಒಂದು 3,000 ಆಗ್ತೈತಿ ಅಂತ ನನಗೊಂದು ಹೆಮ್ಮೆ ಐತಿ. ಯಾಕಂದ್ರೆ ಆ ಧ್ರುವ ಸರ್ಜಾ ಅವರು ನಮ್ಗೆ ಅಷ್ಟು ಆಶೀರ್ವಾದ ಮಾಡ್ಯಾರ. ಅವ್ರಿಗೊಂದು ನಾವು ಅಭಿನಂದನೆಗಳನ್ನ ತಿಳಿಸ್ತೇವೆ ನಮ್ಮ ಹುಬ್ಬಳ್ಳಿ ಮಂದಿಯಿಂದ. ಧ್ರುವ ಸರ್ಜಾ ಅವ್ರಿಗೆ ಜೈವಾಗಲು, ಧ್ರುವ ಸರ್ಜಾ ಅವ್ರಿಗೆ ಈ ಸಲ ಧ್ರುವ ಸರ್ಜಾ ಅವರ ಸಿಎಂ ಆಗ್ಬೇಕಂತ ಎಲ್ಲಾ ಆಟೋದವ್ರು ಹೇಳ್ತೇವ್ರಿಪ್ಪ. ಅದೇ ನಮ್ಗೆ ಆಟೋದವ್ರಿಗೆ ಇಷ್ಟು ಹೆಲ್ಪ್ ಮಾಡ್ಯಾರಲ್ಲ, ಮುಂದಿನ ಸಲ ಅವ್ರಿಗೆ ಇನ್ನೂ ಹೆಲ್ಪ್ ಆಗ್ರಿ, ಹೆಲ್ಪ್ ಮಾಡ್ಲಿ ಅಂತ ಹೇಳಿ ನಾವು ಅವ್ರಿಗೆ ಕೇಳ್ಕೊತೇವ್ರಿಪ್ಪ. ಧ್ರುವ ಸರ್ಜಾ ಅವ್ರಿಗೆ, ಧ್ರುವ ಸರ್ಜಾ ಅವ್ರಿಗೆ